ಈಗ ಏನು ಹೇಳ್ತೀರಿ ಸರ್, ಹಿಂಗಾಗಿತ್ತು ಏನು ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು ಏನು ಸರ್? ಸರ್ ನಮಗೆ ಆದ್ಮೇಲೆ ಗೊತ್ತಾಯ್ತು. ಇದಾಗಿರೋದು ನೋಡಿದ್ರೆ ತುಂಬಾ ನೋವಾಯ್ತದೆ. ಅದಕ್ಕೆ ಆಗ್ಬಾರಾಯ್ತು. ಯಾರು ಮಾಡಿದ್ರೆ ಏನು ಅಂತ ನಮ್ಗೆ ಇನ್ನೂ ಕನ್ಫರ್ಮ್ ಆಗಿ ನಾವು ಇನ್ನು ಐಡೆಂಟಿಫೈ ಮಾಡಕ್ ಆಗದಿರೋದ್ರಿಂದ ನಾವು ಏನು ಹೇಳಕ್ ಆಗ್ತಾ ಇಲ್ಲ ಸರ್. ಶನಿವಾರ ಎಷ್ಟೊತ್ತಿಗೆ ಗೊತ್ತಾಯ್ತು ಸರ್ ನಿಮಗೆ? ಶನಿವಾರ 2 ಗಂಟೆ ಏನೋ ಗೊತ್ತಾಯ್ತು. ಅಲ್ಲೆಲ್ಲ ಹುಡುಕಾಡದ್ರ? ಇಲ್ಲ ಸರ್, ನಾವು ಅವಾಗ ಅಷ್ಟು ಹುಡುಕಾಡಿಲ್ಲ. ನಾವು ಕಂಪ್ಲೇಂಟ್ ಅಂತ ಆ ಕಡೆ ಹೋಗ್ಬಿಡಿ ಸರ್. ಈಗ ಆಗಿರೋ ಪ್ಲೇಸು ಎಂತದು ಸರ್? ಅದು ಸರ್ ಅದು ಫುಲ್ ಗುಡ್ಡಗಾಡೋದು, ಬೆಟ್ಟದ ಕೆಳಗಡೆ ಗುಡ್ಡಗಾಡು. ಅದು ಏನಾಗಲ್ಲ ಕಾಣಲ್ಲ ಅಲ್ಲಿ, ಆ ತರ ಜಾಗ ಅದು. ಜನ ಗಿನ ಅಲ್ಲಿ ಯಾರೋ ರೋಡಲ್ಲಿ ಹೋಗೋರು ಮಾತ್ರ ಗೊತ್ತಾಗ್ಬೇಕು ಅದನ್ನ. ಅಲ್ಲಿ ಯಾರು ತಿರ್ಗಾಡೋಂಥದ್ದು? ಅದು ತಿರ್ಗಾಡೋಂಥ ಪ್ಲೇಸ್ ಏನಲ್ಲ, ರೋಡ್ಗೂ ಅದಕ್ಕೂ ಬಹಳ ದೂರ ಇದೆ. ಒಂದ್ ಸ್ವಲ್ಪ ಗುಡ್ಡಗಾಡು ಎಲ್ಲ. ಅವತ್ತು ಸ್ಕೂಲ್ ಮುಗಿಸ್ಕೊಂಡು ಹೊರಟ್ಬಿಟ್ಟಿದ್ರ ಸರ್? ಅಲ್ಲಿ ಏನಂತ ಸ್ಕೂಲಲ್ಲಿ ಅವ್ರು ಕರೆಕ್ಟ್ ಟೈಮ್ಗೆ ಸ್ಕೂಲ್ ಬಿಟ್ಟ ಟೈಮಿಗೆ ಕರೆಕ್ಟಾಗಿ ಬಂದಿದ್ದಾರೆ. ಅವರು ಅಲ್ಲಿಗೆ ಬಂದು ಹೋಗ್ಬೇಕಾದ್ರೆ ಇದಾಗಿರೋ ಕೆಲಸ ಇದು. ಸ್ಕೂಲಿಗೂ ಅಲ್ಲಿಗೂ ಎಷ್ಟು ದೂರ ಆಗುತ್ತೆ ಸರ್? ಮ್ಯಾಕ್ಸಿಮಮ್ 1.5 ಕಿಲೋಮೀಟರ್ ಆಗುತ್ತೆ. 1.5-2 ಕಿಲೋಮೀಟರ್. ಅದು ಸ್ಕೂಲಿಂದ ಆನ್ ದ ವೇನಾ ಅಥವಾ ಹೆಂಗೆ? ಆನ್ ದ ವೇ. ಸ್ಕೂಲಿಂದ ಅಲ್ಲಿಗೆ ಹೋಗ ಬರೋ ರೋಡ್ ಅದು. ಸ್ಕೂಲಿಂದ ಆಲ್ಮೋಸ್ಟ್ ಅವ್ರು ಓಡಾಡ್ತಿದ್ದು ರೋಡೇ ಅದು. ಯಾಕಂದ್ರೆ ನಮ್ ಕಡೆ ಎಲ್ಲ ಓಡಾಡೋದೆಲ್ಲ ಆ ಕಡೆನೆ ಓಡಾಡುದು. ಆದ್ರೆ ಅವಾಗ ಯಾರಿಗೂ ಗೊತ್ತಾಗಿಲ್ಲ. ಈಗ ನಿನ್ನೆ ಹೆಂಗ್ ಗೊತ್ತಾಯ್ತು ಸರ್? ಸರ್ ನಿನ್ನೆ ಪೊಲೀಸ್ನವರಂತೂ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಅವರು ಹುಡುಕಿ ಬರೋಕೆ ಕೊಟ್ಟಿಲ್ಲ. ನಮ್ಮವರೇ ಹೋಗಿ ಒಂದ್ ಗೆಸ್ ಮೇಲೆ ಗಾಡಿ ಎಲ್ಲಿ ನಿಂತಿತ್ತು ಅಂತ ಇದ್ರ ಮೇಲೆ ಹೋಗಿ ಹುಡುಕಾಟ ಮಾಡಿ ನೋಡಿದ ಮೇಲೆ ಅಲ್ಲಿ ಒಂದ್ ಸ್ವಲ್ಪ ಸ್ಮೆಲ್ ಗಿಲ್ಲು ಕಂಡು ಅಲ್ಲಿ ಹೋಗಿ ನಾವೇ ಪತ್ತೆ ಮಾಡಿರ್ತೀವಿ. ಏನ ಕಾಣಿಸ್ತಾ ಸರ್? ಅಂದ್ರೆ ಅದಕ್ಕೆ ಕಾಣಿಸಿಲ್ಲ. ಅದು ಹೊಸದಾಗಿ ಮಣ್ಣು ಮುಚ್ಚಿರೋದು. ಒಂದ್ ಸ್ವಲ್ಪ ಇದು ಮಣ್ಣಿನ ಇದ್ರ ಮೇಲೆ ಸ್ಮೆಲ್ ಮೇಲೆ ನಾವು ಪತ್ತೆ ಮಾಡಿದ್ವಿ.